ಒಂದು ಹಳ್ಳಿಯಲ್ಲಿ ಶ್ರದ್ಧಾ ಎಂಬ ಅಸಾಧಾರಣ ಹುಡುಗಿಯಿದ್ದಳು. ಅವಳ ಮನಸ್ಸು ಕುತೂಹಲ ಮತ್ತು ತಿಳಿವಳಿಕೆಯ ದಾಹದಿಂದ ತುಂಬಿತ್ತು. ಅವಳಿಗೆ ಓದುವುದೆಂದರೆ ಅಚ್ಚುಮೆಚ್ಚು ಮತ್ತು ಯಾವುದೇ ವಿಷಯವಿರಲಿ ಇದು ಏಕೆ ಎಂದು ಪ್ರಶ್ನಿಸುವುದು ಅವಳ ಸಹಜ ಗುಣವಾಗಿತ್ತು. ಶಾಲೆಯ ಪಾಠಗಳಿರಲಿ ಅಥವಾ ಜೀವನದ ಸನ್ನಿವೇಶಗಳಿರಲಿ, ಪ್ರತಿಯೊಂದರ ಹಿಂದಿನ ಕಾರಣವನ್ನು ಅವಳು ಅರಿಯಲು ಪ್ರಯತ್ನಿಸುತ್ತಿದ್ದಳು. ಒಂದು ದಿನ ಆ ಹಳ್ಳಿಗೆ ಒಬ್ಬ ಹೊಸ ಅತಿಥಿ ಆಗಮಿಸಿದನು. ಆತನು ದೊಡ್ಡ ಪಂಡಿತನೆಂದು ಹೆಸರುವಾಸಿಯಾಗಿದ್ದನು. ಹಳ್ಳಿಯ ಜನರು ಅವನ ಬಳಿ ತಮ್ಮ ಪ್ರಶ್ನೆಗಳನ್ನು ಕೇಳಲು ಮುಗಿಬಿದ್ದರು. ಆದರೆ ಆ ಪಂಡಿತನು ನೀಡಿದ ಉತ್ತರಗಳು ಅನೇಕರಿಗೆ ಅವುಗಳನ್ನು ಅರ್ಥಮಾಡಿಕೊಳ್ಳುವುದು ಕಷ್ಟಕರವಾಗಿತ್ತು. ಆಗ ಶ್ರದ್ಧಾ ಆ ಪಂಡಿತನ ಬಳಿಗೆ ಧೈರ್ಯವಾಗಿ ಹೋದಳು ಮತ್ತು ಕೇಳಿದಳು, ಪಂಡಿತಜಿ, ನಿಜವಾದ ಬುದ್ಧಿವಂತಿಕೆ ಎಂದರೇನು? ಆ ಪಂಡಿತನು ನೇರವಾದ ಉತ್ತರವನ್ನೇನೂ ನೀಡಲಿಲ್ಲ. ಬದಲಾಗಿ ಅವನು ತಾತ್ವಿಕ ಶೈಲಿಯಲ್ಲಿ ಉತ್ತರಿಸಿದ, ಬುದ್ಧಿವಂತಿಕೆ ಎಂದರೆ ಕೇವಲ ಜ್ಞಾನವನ್ನು ಹೊಂದುವುದಲ್ಲ, ಬದಲಾಗಿ ಆ ಜ್ಞಾನವನ್ನು ಸರಿಯಾಗಿ ಉಪಯೋಗಿಸುವುದು, ಸತ್ಯವನ್ನು ಅರಿತುಕೊಳ್ಳುವುದು ಮತ್ತು ತಾರ್ಕಿಕವಾಗಿ ಆಲೋಚಿಸುವ ಶಕ್ತಿಯನ್ನು ಒಗ್ಗೂಡಿಸುವುದೇ ನಿಜವಾದ ಬುದ್ಧಿವಂತಿಕೆ. ಆ ಉತ್ತರದ ಗಾಂಭೀರ್ಯ ಶ್ರದ್ಧಾಳನ್ನು ನಿರಾಶೆಗೊಳಿಸಲಿಲ್ಲ. ಬದಲಿಗೆ ಆಕೆಯ ಕುತೂಹಲವನ್ನು ಕೆರಳಿಸಿತು. ತಾನೇ ಸ್ವಂತವಾಗಿ ಬುದ್ಧಿವಂತಿಕೆಯ ನಿಜವಾದ ಅರ್ಥವನ್ನು ಕಂಡುಕೊಳ್ಳಲು ಅವಳು ನಿರ್ಧರಿಸಿದಳು. ಅಂದಿನಿಂದ ಶ್ರದ್ಧಾ ತನ್ನ ದೈನಂದಿನ ಜೀವನದಲ್ಲಿ ಬುದ್ಧಿವಂತಿಕೆಯನ್ನು ಹೇಗೆ ಅನ್ವಯಿಸಬಹುದು ಎಂಬುದನ್ನು ಗಮನಿಸಲು ಪ್ರಾರಂಭಿಸಿದಳು. ಮೊದಲಿಗೆ ಅವಳು ತಮ್ಮ ತೋಟದಲ್ಲಿ ದುಡಿಯುತ್ತಿದ್ದ ತನ್ನ ತಾತನಿಗೆ ಸಹಾಯ ಮಾಡುತ್ತಿದ್ದಳು. ತಾತ ಬೆಳೆದಿದ್ದ ಟೊಮೆಟೊ ಗಿಡಗಳು ಇದ್ದಕ್ಕಿದ್ದಂತೆ ಒಣಗಲು ಪ್ರಾರಂಭಿಸಿದ್ದವು. ಶ್ರದ್ಧಾ ತಕ್ಷಣವೇ ವಿಚಾರಿಸಿದಳು, ತಾತ, ಗಿಡಗಳಿಗೆ ಸರಿಯಾದ ಸಮಯಕ್ಕೆ ನೀರು ಹಾಕುತ್ತಿದ್ದೀರಾ? ತಾತನು ಪ್ರೀತಿಯಿಂದ ನಗುತ್ತಾ ಹೌದು ಕಂದ ಎಂದರು. ಆದರೆ ಶ್ರದ್ಧಾ ಸುಮ್ಮನಿರಲಿಲ್ಲ. ಅವಳು ಮಣ್ಣನ್ನು ಪರೀಕ್ಷಿಸಿದಳು. ಆಗ ಅವಳಿಗೆ ತಿಳಿಯಿತು, ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆಯಿದೆ ಎಂದು. ತಕ್ಷಣವೇ ಅವಳು ಹತ್ತಿರದ ಕೃಷಿ ಇಲಾಖೆಗೆ ಹೋಗಿ ಅಲ್ಲಿನ ತಜ್ಞರ ಸಲಹೆ ಪಡೆದಳು. ಅವರು ಸೂಚಿಸಿದ ಗೊಬ್ಬರ ಮತ್ತು ಇತರ ಪೋಷಕಾಂಶಗಳನ್ನು ಮಣ್ಣಿಗೆ ಸೇರಿಸಿದಳು. ಆಶ್ಚರ್ಯವೆಂದರೆ ಕೆಲವೇ ದಿನಗಳಲ್ಲಿ ಗಿಡಗಳು ಮತ್ತೆ ಹಚ್ಚ ಹಸಿರಾಗಿ ಬೆಳೆಯಲು ಪ್ರಾರಂಭಿಸಿದವು. ತಾತನಿಗೆ ಆಶ್ಚರ್ಯವಾಯಿತು. ಇಷ್ಟು ಚಿಕ್ಕ ಹುಡುಗಿ ಇಂತಹ ಯೋಚನೆ ಮಾಡುವುದು ಹೇಗೆ ಸಾಧ್ಯ ಎಂದು ಅವರು ಅಚ್ಚರಿಯಿಂದ ಕೇಳಿದರು. ಇದು ಶ್ರದ್ಧಾಳ ಬುದ್ಧಿವಂತಿಕೆಯ ಮೊದಲ ಹೆಜ್ಜೆ. ನಂತರ ಶಾಲೆಯಲ್ಲಿ 7 ವರ್ಷದ ಪುಟ್ಟ ಹುಡುಗನೊಬ್ಬ ತನ್ನ ಪೆನ್ಸಿಲ್ ಕಳೆದು ಹೋಗಿದೆ ಎಂದು ಜೋರಾಗಿ ಅಳುತ್ತಿದ್ದನು. ಶಿಕ್ಷಕರು ಬೇಸತ್ತು ಅವನನ್ನು ಊಟದ ಕೋಣೆಗೆ ಕಳುಹಿಸಿದರು. ಆದರೆ ಶ್ರದ್ಧಾ ಗಮನವಿಟ್ಟು ನೋಡಿದಳು. ಆ ಹುಡುಗ ಪ್ರತಿದಿನ ಪೆನ್ಸಿಲ್ ಕಳೆದುಕೊಳ್ಳುತ್ತಿದ್ದಾನೆಂದು ಅವಳಿಗೆ ಅನ್ನಿಸಿತು. ಅವಳು ತನಿಖೆ ನಡೆಸಿದಳು. ಅವನ ಶಾಲಾ ಬ್ಯಾಗ್ ಹಳೆಯದಾಗಿತ್ತು. ಅದರ ಜಿಪ್ ಸಡಿಲವಾಗಿತ್ತು. ಆ ಕಾರಣದಿಂದ ಪೆನ್ಸಿಲ್ ಒಳಗೆಲ್ಲೋ ಬಿದ್ದು ಹೋಗುತ್ತಿತ್ತು. ತಕ್ಷಣವೇ ಶ್ರದ್ಧಾ ತನ್ನ ಸ್ವಂತ ಹಣದಿಂದ ಆ ಹುಡುಗನಿಗೆ ಹೊಸ ಬ್ಯಾಗ್ ತಂದುಕೊಟ್ಟಳು. ಆಗ ಅವಳಿಗೆ ಅರಿವಾಯಿತು, ಬುದ್ಧಿವಂತಿಕೆ ಕೇವಲ ತರ್ಕವಲ್ಲ, ಅದಕ್ಕೆ ಮೃದುವಾದ ಹೃದಯದ ಸ್ಪರ್ಶವೂ ಇರಬೇಕು. ಒಂದು ದಿನ ಅವರ ಹಳ್ಳಿಯಲ್ಲಿದ್ದ ಹಾಳಾದ ರಸ್ತೆಯಲ್ಲಿ ಒಂದು ಬಸ್ಸು ಕೆಟ್ಟು ನಿಂತು ಹೋಯಿತು. ಚಾಲಕ ಬಸ್ಸನ್ನು ಅಲ್ಲೇ ಬಿಟ್ಟು ಹತ್ತಿರದ ನಗರಕ್ಕೆ ಹೋಗಿ ದೂರು ನೀಡಿದ್ದನು. ಶ್ರದ್ಧಾ ಶಾಲೆಯಲ್ಲಿ ಗೇರ್ ಬಾಕ್ಸ್ನ ತಂತ್ರಜ್ಞಾನದ ಬಗ್ಗೆ ಕಲಿತಿದ್ದಳು. ಅವಳು ಆ ಬಸ್ಸಿನ ಬಳಿ ಹೋಗಿ ನೋಡಿದಳು. ಟೈಮಿಂಗ್ ಚೈನ್ ತುಂಡಾಗಿರುವುದು ಅವಳಿಗೆ ತಿಳಿಯಿತು. ತಕ್ಷಣ ಅವಳಿಗೆ ಒಂದು ಉಪಾಯ ಹೊಳೆಯಿತು. ತನ್ನ ಅಜ್ಜನ ಹಳೆಯ ಸೈಕಲ್ನಿಂದ ಒಂದು ಬಿಡಿಭಾಗವನ್ನು ತೆಗೆದು ತಾತ್ಕಾಲಿಕವಾಗಿ ಅದನ್ನು ಸರಿ ಮಾಡಿದಳು. ಆಶ್ಚರ್ಯವೆಂದರೆ ಬಸ್ಸು ಮತ್ತೆ ಓಡಲು ಪ್ರಾರಂಭಿಸಿತು. ಬಸ್ಸಿನಲ್ಲಿದ್ದ ಎಲ್ಲಾ ಪ್ರಯಾಣಿಕರು ಶ್ರದ್ಧಾ ಮತ್ತು ಆಕೆಯ ತಾತನಿಗೆ ಕೃತಜ್ಞತೆಗಳನ್ನು ತಿಳಿಸಿದರು. ಈ ಎಲ್ಲಾ ಘಟನೆಗಳು ಶ್ರದ್ಧಾಳ ಹಳ್ಳಿಯಲ್ಲಿ ಹರಡಿದವು. ಜನರು ಮಾತನಾಡಿಕೊಳ್ಳುತ್ತಿದ್ದರು, ಈ ಹುಡುಗಿ ಆ ಪಂಡಿತನಿಗಿಂತಲೂ ಹೆಚ್ಚು ಬುದ್ಧಿವಂತಳು ಎಂದು. ಕೊನೆಗೆ ಆ ಪಂಡಿತನು ಹಳ್ಳಿಯನ್ನು ತೊರೆಯುವ ಮೊದಲು ಶ್ರದ್ಧಾಳನ್ನು ಭೇಟಿಯಾದನು ಮತ್ತು ಹೇಳಿದನು, ನಾನು ಕೇವಲ ಶಬ್ದಗಳಲ್ಲಿ ಬುದ್ಧಿಯ ಅರ್ಥವನ್ನು ಹುಡುಕುತ್ತಿದ್ದೆ, ಆದರೆ ನೀನು ನಿನ್ನ ಕಾರ್ಯಗಳ ಮೂಲಕ ನಿಜ ಜೀವನದಲ್ಲಿ ಅದು ಹೇಗೆ ಉಪಯುಕ್ತವಾಗಬಲ್ಲದು ಎಂದು ತೋರಿಸಿಕೊಟ್ಟೆ. ಶ್ರದ್ಧಾ ಮುಗುಳುನಗುತ್ತಾ ಉತ್ತರಿಸಿದಳು, ಜ್ಞಾನ ಪುಸ್ತಕಗಳಲ್ಲಿರಬಹುದು, ಆದರೆ ಬುದ್ಧಿವಂತಿಕೆ ನಮ್ಮ ಬದುಕಿನಲ್ಲಿ ಕಾರ್ಯರೂಪಕ್ಕೆ ಬರಬೇಕು. ಹೀಗೆ ಶ್ರದ್ಧಾ ತನ್ನ ಹಳ್ಳಿಗೆ ಬುದ್ಧಿವಂತಿಕೆಯ ಬೆಳಕಿನ ದೀಪವಾದಳು.
ತಾನು ಕಲಿತದ್ದನ್ನು ಆ ಊರಿನ ಮಕ್ಕಳು ಮತ್ತು ದೊಡ್ಡವರಿಗೂ ತಿಳಿಸಲು ಅವಳು ಸದಾ ಪ್ರಯತ್ನಿಸುತ್ತಿದ್ದಳು. ಹಾಗೆಯೇ ತೋರಿಸಿಕೊಟ್ಟಳು. ಬುದ್ಧಿವಂತಿಕೆ ಎಂದರೆ ಕೇವಲ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳಲ್ಲ ಅಥವಾ ಪುಸ್ತಕಗಳನ್ನು ಓದುವುದಲ್ಲ. ಅದು ನಮ್ಮೆಲ್ಲರ ಬದುಕಿಗೆ ಉಪಯುಕ್ತವಾದ ಸಕಾರಾತ್ಮಕ ಬದಲಾವಣೆಯನ್ನು ತರುವ ಸಾಧನ.